ನಮಸ್ಕಾರ ಮಿತ್ರವೃಂದಕ್ಕೆ. ನಿಜ ಹೇಳಬೇಕು ಅಂದರೆ ಇಷ್ಟೆಲ್ಲ ವೀಡಿಯೋ ಮಾಡೋಷ್ಟು ಎಲ್ಲ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತೂ ನಾನು ಅಲ್ಲವೇ ಅಲ್ಲ. ಆದರೆ ಈ ಟ್ರಾವೆಲಲ್ಲಿ ಇದ್ದಾಗ ಈ ನಿದ್ದೆ ಅನ್ನೋದಿದೆ ನೋಡಿ, ಅದು ಬಂದಾಗ ಮಾತನಾಡಬೇಕು ಅನಿಸುತ್ತೆ. ಯಾರಾದರೂ ಪಕ್ಕದಲ್ಲಿದ್ದರೆ ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಹೋಗೋದಕ್ಕೆ ಅಂತ. ಅದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ನಾನು ಮತ್ತೆ ಹೇಳ್ತೇನೆ, ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು, ಯಾವುದೋ ಒಂದು ತುಣುಕನ್ನು ಇಟ್ಕೊಂಡು ಮಾತನಾಡ್ತಕ್ಕಂಥದ್ದು ಯಾರ ಬಗ್ಗೆ ಆದರೂ ಕೂಡ ಅದು ಅಷ್ಟು ಸಮಂಜಸ ಅಲ್ಲ ಅನಿಸುತ್ತೇನೋ ಅಂತ ನಾನು ಅಂದ್ಕೊಳ್ತೇನೆ. ಅದು ಕರೆಕ್ಟ್ ಅಲ್ವಾ? ಏನೋ ತಿಳಿದೀರಾ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಾನು ಯಾವುದೇ ವಿಷಯವನ್ನು ಕಂಟಿನ್ಯೂಟಿ ಮಾಡಬೇಕು ಅಂದಾಗ ಹಿಂದೆ ಏನೋ ಹೇಳಿರೋದನ್ನು ಅದರ ಮುಂದುವರೆದ ಭಾಗವಾಗಿ ಹೇಳ್ಕೊಂಡು ಹೋಗ್ತಾ ಇರ್ತೇನೆ. ಇಟ್ಸ್ ಜಸ್ಟ್ ಲೈಕ್ ಎ ಬುಕ್. ಯಾವುದೋ ಪೇಜನ್ನು ತೆಗೆದುಬಿಟ್ಟು ಯಾವುದನ್ನೋ ಒಂದನ್ನು ಓದ್ಬಿಟ್ಟು ಅದೇ ಎಲ್ಲ ಅಂತ ತಿಳ್ಕೊಳ್ತಕ್ಕಂಥ ವ್ಯಕ್ತಿ ನಾನಂತೂ ಅಲ್ಲವೇ ಅಲ್ಲ. ಆದರೆ ಅದಿತ್ತಲ್ವಾ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಈಗ ಯಾವುದೋ ಒಂದು ಪುಸ್ತಕದಲ್ಲಿ ಯಾವುದೋ ಒಂದು ಹಾಳೆ ಸಿಕ್ಕಿದಾಗ ಕಂಟೆಂಟ್ ಅನ್ನೋದು ಇರುತ್ತಲ್ವ, ಸಮಥಿಂಗ್ ಇಟ್ ಶುಡ್ ಬಿ ರಿಲೇಟೆಡ್ ಫಾರ್ ಸಮಥಿಂಗ್. ಸೊ ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ನೋಡಿದಾಗ ಮಾತ್ರ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅನ್ನೋದನ್ನು ತಿಳ್ಕೊಳ್ತಕ್ಕಂಥದ್ದು ಭಾಳ ಅದಷ್ಟು ಸುಲಭವಾದದ್ದು ಅಲ್ಲ. ಈಗ ನಾನು ಏನು ವಿಷಯ ಹೇಳಕ್ಕೆ ಬಂದೆ ಅಂತಂದರೆ, ಯೂಶ್ವಲ್ಲಾಗಿ ಹಸಿವು ಅಂತಕ್ಕಂಥದ್ರ ಬಗ್ಗೆ ಮಾತನಾಡಬೇಕು ಅಂತ. ನಾರ್ಮಲ್ಲಾಗಿ ಈಗ ಆಲ್ಮೋಸ್ಟ್ 1 ಗಂಟೆ 16 ನಿಮಿಷ ತೋರಿಸ್ತಾ ಇದೆ ಕಾರಲ್ಲಿ ಟೈಮ್. ಈ 1ರಿಂದ ಈ 3:30-4 ಗಂಟೆವರೆಗೂ ಕೂಡ ಸಮ್ಟೈಮ್ಸ್ ಅಪ್ ಟು 5 o'clockವರೆಗೂ, ಎಲ್ಲ ಟೈಮಲ್ಲ, ನಮ್ಮ ದೇಹ ಸ್ಟ್ರೆಸ್ ಆದಾಗಿದ್ದಾಗ ಯೂಶ್ವಲಿ ನಿದ್ದೆ ಬಾ ಅಂತ ಕರೀತಕ್ಕಂಥದ್ದು ನಡೆಯುತ್ತೆ. ಸಮ್ಟೈಮ್ಸ್ ಕೆಲವರು ಯೂಶ್ವಲ್ಲಾಗಿ ಬೆಳಗ್ಗೆ ಎಲ್ಲ ರೆಸ್ಟ್ ತೊಗೊಂಡು ಮಾಡಿದರೆ ಪರವಾಗಿಲ್ಲ. ನನ್ನ ಮಾರ್ನಿಂಗಿಂದ ಐ ವಾಸ್ ಇನ್ ಟ್ರಾವೆಲ್, ಅದು ಡ್ರೈವಿಂಗ್ ಸೀಟಲ್ಲೇ ಕೂತಿರ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಮತ್ತು ಇನ್ನೊಂದೇನೆಂದರೆ, ನನಗೆ ವಿಡಿಯೋ ಮಾಡಬೇಕು ಅಂತಂದರೆ ಸಪ್ರೇಟಾಗಿ ಅದಕ್ಕೆ ಅಂತ ಒಂದು ಟೈಮ್ ಮೀಸಲಿಡೋದು ಕೂಡ ನಂಗೆ ಕಷ್ಟ ಆಗುತ್ತೆ. ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿರೋದ್ರಿಂದ, ಮತ್ತು ಏನು ಆ್ಯಕ್ಟಿವಿಟೀಸ್ ಅಂತಂದರೆ ಮತ್ತು ಯಾವುದೋ ಒಂದು ಪಂಚಾಂಗವನ್ನು ನೋಡ್ತಿರ್ಬೋದು, ಅಥವಾ ಇನ್ನೇನೋ ಓದ್ತಿರ್ತಕ್ಕಂಥದ್ದು, ಸ್ನೇಹಿತರ ಜೊತೆ ಇರತಕ್ಕಂಥದ್ದು. ಈ ಲೈಫಲ್ಲಿ ಅಥವಾ ಜೀವನದಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಪ್ರಾಶಸ್ತ್ಯ ಇರ್ತದೆ. ಹೆಂಡತಿ ಜೊತೆ ಇರತಕ್ಕಂಥ ಸಮಯ, ಮಗುವಿನ ಜೊತೆ ಇರಬೇಕಾದಂಥ ಸಮಯ, ಅವರು ಓದುಗಳು, ಈ ಮಧ್ಯದಲ್ಲಿ ಯಾವುದೋ ಒಂದು ಫಂಕ್ಷನ್ನು, ಮಗದೊಂದು ನಾವು ಆಟ ಆಡಬೇಕು ಅನಿಸುತ್ತೆ ಮನಸ್ಸು. ಯಾವ ಶಟಲ್ ಕಾಕೋ, ಬ್ಯಾಡ್ಮಿಂಟನ್ನೋ, ಮತ್ತು ಇನ್ನೊಂದು ಆಟವೋ, ಕ್ರಿಕೆಟೋ, ಕ್ಯಾರಮ್ ಬೋರ್ಡೋ, ಇಂಡೋರ್ ಗೇಮ್ಸ್ ಆಗಿರ್ಬೋದು. ಇದೆಲ್ಲದಕ್ಕೂ ಕೂಡ ಮನಸ್ಸು ಎಲ್ಲ ಹೇಳ್ತದೆ. ಬಟ್ ಇರೋ ಒಬ್ಬ ವ್ಯಕ್ತಿ ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ. ಸೊ ನಾನೀಗ ಇದಕ್ಕೆ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಹಂಗ್ರಿ. ಹಸಿವು ಭಾಳ ತುಂಬಾ ಒಳ್ಳೆಯದು. ಒಬ್ಬ ಮನುಷ್ಯ ಹಸಿವನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತೇನೆ. ತಿನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಲ್ಲ, ಹಸಿವನ್ನು ಅರ್ಥ ಮಾಡ್ಕೋಬೇಕು. ಈಗ ಯಾವ ರೀತಿ ಆಗಿದ್ದರೆ ಅಂತಂದರೆ, ನಾನು ಇಷ್ಟಕ್ಕೆ ಮೊದಲೇ ಹೇಳಿದ್ದೆ, ನಾನು ತುಂಬ ಇನ್ಸ್ಪೈರ್ ಕೂಡ ಆಗಿದ್ದೀನಿ. ಅದು ಯಾರೋ ಒಬ್ಬರಂತಲ್ಲ, ಬಟ್ ಅಂದರೆ ನಾವು ಆ ಏಜಲ್ಲಿ, ಆ ಟೈಮ್ನಲ್ಲಿ ಅಂಥ ಒಂದು ಕೆಲವಷ್ಟು ವಿಷಯಗಳನ್ನು ನಾವು ಓದಿದಾಗ ಗೊತ್ತಿಲ್ಲದೇನೋ ನಮಗೆ ಒಂದು ಆ ವಯಸ್ಸಿನ ಅನುಭವ ನಮ್ಮನ್ನು ಅವ್ರ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದು. ಬಟ್ ಎಸ್ಪೆಷಲಿ ಈ ಲೇಖಕರ ವಿಷಯಕ್ಕೆ ಬಂದಾಗ, ನಾನು ಹಿಂದಿನವ್ರದ್ದೆಲ್ಲ ಹೇಳಿರೋದನ್ನು ನಾವು ನೋಡಿರ್ತೀವಿ. ಬಟ್ ಪ್ರಾಕ್ಟಿಕಲ್ಲಾಗಿ ಅದರ ಬಗ್ಗೆ ಹೇಳ್ಕೊಂಡು ಹೋದಾಗ ನಾನು ಬಹಳ ಇನ್ಸ್ಪೈರ್ ಆಗಿದ್ದು, ಆ್ಯಸ್ ಯೂಶ್ವಲ್ ನನ್ನ ನೆಚ್ಚಿನ ಲೇಖಕರು ರವಿ ಬೆಳಗೆರೆ ಅವರು. ಅವರೊಂದು ವಿಷಯವನ್ನು ಬಹಳ ಸಿಂಪ್ಲಿಫೈ ಆಗಿ ಹೇಳ್ಕೊಂಡು ಹೋಗ್ತಾರೆ. ನಾನು ಹೇಗೆ ಬಂದೆ ಬೆಂಗಳೂರಿಗೆ ಅಂತ. ಅದನ್ನು ನಾನು ನಮ್ಮ ಅಣ್ಣನ ದೇವಸ್ಥಾನದಲ್ಲಿದ್ದಾಗ, ನಮ್ಮ ಅಣ್ಣ ಪೇಪರ್ ತರಿಸಿದಾಗ ಅವರು ಓದ್ತಿದ್ರು, ನಾನು ಅದನ್ನು ಓದುವಂಥ ಒಂದು, ಅಂದರೆ ಅಲ್ಲಿ ತರಿಸಿದಾಗ ಯೂಶ್ವಲಾಗಿ ಅಲ್ಲಿ ಪಕ್ಕಕ್ಕೆ ಇಟ್ಬಿಟ್ರೆ ಎಲ್ಲವನ್ನ ಕೂಡ ಓದ್ತಾ ಇದ್ದೆ. ಅದರಲ್ಲಿ ವಿಶೇಷವಾಗಿ ಓ ಮನಸ್ಸೇ ಅಂತಕ್ಕಂಥ ಪುಸ್ತಕ. ಆ ಪುಸ್ತಕ ಆದರೆ ಮನಸ್ಸನ್ನೇ ನಮ್ಮನ್ನು ಹತ್ತಿರ ಕರೆದಂಗೆ ಇರ್ತಿತ್ತು. ಓ ಮನಸ್ಸೇ ಅಂದರೆ ನನ್ನನ್ನೇ ಕರೆದ್ರೇನೋ ಅನ್ನೋ ರೀತಿ. ಅಂದರೆ ಇವತ್ತು ಅವರು ಇಲ್ಲದೆ ಇರಬಹುದೇನೋ, ಆದರೆ ಅವರು ಬರೆದಂತಹ ಪುಸ್ತಕಗಳು, ಅವರ ಆಡಿಯೋಗಳು, ಅದಕ್ಕಿಂತ ವಿಶೇಷವಾಗಿ ನನಗೆ ಬಹಳ ಆಕರ್ಷಿತ ಆಗಿದ್ದು ಎಲ್ಲಿ ಅಂತಂದರೆ, ಅವರು ಬೆಂಗಳೂರಿಗೆ ಬಂದಂಥ ಸನ್ನಿವೇಶವನ್ನು ಹೇಳ್ಕೊಂಡು ಹೋಗ್ತಾರೆ. ಏನೂ ಇಲ್ಲದೆ ಬಂದು ಆ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿದ್ದೆ ಅಂತ ಹೇಳಿದಾಗ ಎಷ್ಟು ಜನಕ್ಕೆ ನಮ್ಮ ಬೆಂಗಳೂರು
ಆ ಥರ ಆಶ್ರಯ ಕೊಟ್ಟಿತ್ತು ಅನ್ನೋದಕ್ಕೆ. ಅದರಲ್ಲಿ ನಾನು ಒಬ್ಬ ಅಲ್ವಾ. ಆದರೆ ಇದನ್ನೆಲ್ಲ ಹೇಳಬೇಕಾದಾಗ ಎಲ್ಲೋ ಕಣ್ಣಂಚಿನಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಬೇಕು ಅಂತ ಅನಿಸುತ್ತೆ. ಆದರೆ ಅದನ್ನು ಸುರಿಸೋದಕ್ಕೆ ಆಗೋದಿಲ್ಲ. ಸುಮ್ಮನೆ ಕಣ್ಣು ಒಂಚೂರು ಹನಿ ಹನಿ ಆಗಿರಬಹುದೇನೋ ಒಳಗಡೆ. ಯಾಕೆ ಅಂತಂದರೆ ಅದನ್ನು ಬಂದಾಗ ತೆಗೆದು ಬಿಡೋದು ಒಳ್ಳೆಯದು. ಇಲ್ಲ ಅಂದರೆ ಅದು ಮಾನಸಿಕವಾಗಿ ತುಳಿತಾನೇ ಇರುತ್ತೆ ನಮ್ಮನ್ನು. ಅದನ್ನು ದಾಟಿ ಹೊರಗಡೆ ಬಂದಾಗ ಆ ಜೀವನಗಳನ್ನು ನಾವು ಅನುಭವಿಸಿದ ರೀತಿ ಎಷ್ಟು ಕಂಡಿದ್ದೀನಿ ರೀ. ನನ್ನ ವಯಸ್ಸು ಇನ್ನೂ 40 ವರ್ಷ ಮೇಲೆ, ಇನ್ನೂ 40 ಹತ್ರ ಇದ್ದೀನಿ. ಬಟ್ ಆದರೆ ಅದು ಕೊಟ್ಟಂತಹ ಅನುಭವ ಎಲ್ಲಿವರೆಗೂ ಅಂತಂದರೆ ಇವತ್ತು ನಿಮ್ಮ ಜೊತೆ ಮಾತನಾಡೋವರೆಗೂ. ಹಾಗಿದ್ದರೆ ಇದನ್ನು ಕೇಳ್ತಾ ಇರೋರು, ಕೇಳದೇ ಇರೋರನ್ನ ಬಿಡಿ, ಕೇಳ್ತಾ ಇರೋರು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ. ಅನುಭವ ಅಂತಕ್ಕಂಥದ್ದು ಬಲವಂತವಾಗಿ ಕಿತ್ಕೊಳ್ತಕ್ಕಂತಹ ವಸ್ತು ಅಲ್ಲ. ಇವತ್ತು ಯಾರೊಬ್ಬರು ಏನೊಂದು ಮಾಡ್ತಾರೆ ಅಂತ ಅಂದರೂ ಕೂಡ, ಅಥವಾ ಏನೊಂದನ್ನು ಹೇಳ್ತಾರೆ ಅಂತ ಅಂದರೂ ಕೂಡ, ಅಥವಾ ಏನೊಂದನ್ನು ಕೇಳಿಸ್ಕೊಳ್ತಾರೆ ಅಂತಂದರೂ ಕೂಡ, ಅದರಲ್ಲಿ ಮೊದಲನೇದು ಫಸ್ಟು ಪರೀಕ್ಷೆ ಇರ್ತದೆ. ಅದರಲ್ಲಿ ಹೂಎವರ್ ಇಟ್ ಈಸ್, ಯಾರು ಮಾತನಾಡಿದ್ರು, ಯಾರು ಕೇಳಿಸ್ಕೊಂಡ್ರು ಕೂಡ ಅದನ್ನು ಕೇಳಿಸ್ಕೊಂಡು ಆದಮೇಲೆ ಅದರ ಒಂದು ಆ ಕಂಟೆಂಟ್ ಏನಿದೆ ಅಂತಕ್ಕಂಥದ್ದನ್ನು ವಿಚಾರವಾಗಿ ಅದರ ಬಗ್ಗೆ ಒಂದಷ್ಟು ಮನಸ್ಸಿಗೆ ಕೊಡ್ತಕ್ಕಂಥದ್ದಿದೆ ನೋಡಿ. ಅದರಲ್ಲಿ ಏನಿದೆ, ಯಾರೇನೇ ಹೇಳಿದ್ರು ಕೂಡ, ಯಾರೇನೇ ಮಾಡಿದ್ರು ಕೂಡ ಅದರಲ್ಲಿರ್ತಕ್ಕಂಥ ಸ್ವಾದವನ್ನು ನೀವೆಲ್ಲ ನೋಡಿರ್ಬೋದು. ಒಂದು ಜೇನು ಎಷ್ಟು ಸುತ್ತಾಡುತ್ತಾರೆ, ಅದು ಹುಡ್ಕೊಂಡು ಹೋಗ್ತದೆ. ಅದಕ್ಕೆ ಬೇಕಾದಂಥ ಹೂ ಹತ್ರ ಹೋಗಿ ಆ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನು ತಗೊಂಬಂದು ಕೂಡಿಟ್ಕೊಳ್ತದೆ. ಅಂದರೆ ಅದಕ್ಕೆ ಯಾರು ಹೇಳ್ಕೊಟ್ರು? ಅದು ಬೈ ಬರ್ತ್ ಬಂದಿರ್ತದೆ. ಅದಕ್ಕೆ ಆ ಮಕರಂದವನ್ನು ಅಥವಾ ಆ ಸ್ವಾದವನ್ನು ತೆಗೆದುಕೊಂಡು ಹೋಗಿ ಆ ಗೂಡಿನಲ್ಲಿ ಇಡ್ತಕ್ಕಂಥದ್ದು. ಆದರೆ ಈ ಕೂಡಿಟ್ಟ ಎಲ್ಲ ಜೇನನ್ನು ಕೂಡ ಮತ್ತೊಬ್ಬ ಬಂದು ಅದನ್ನು ಪಲಾಯನ ಮಾಡಿ, ಅಂದರೆ ಅದರಿಂದ ಕಿತ್ಕೊಂಡು ಅವನು ಅದನ್ನು ಎಂಜಾಯ್ ಮಾಡ್ತಾನೆ. ಆದರೂ ಕೂಡ ಎಷ್ಟು ಬಾರಿ ಅದನ್ನು ತೆಗೆದುಕೊಂಡು ಮನುಷ್ಯ ಹೋದರೂ ಕೂಡ ಜೇನು ಅಯ್ಯೋ ಇದನ್ನೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರಲ್ಲಪ್ಪ ಅನ್ನೋದನ್ನು ಅದರ ಮನಸ್ಸಿಗೆ ಯಾವತ್ತಿಗೂ ಬರಲೇ ಇಲ್ವಲ್ಲ, ಇವತ್ತವರೆಗೂ ಬರಲಿಲ್ಲ. ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗ್ತಾನೇ ಇದೆ. ಅಂದರೆ ಜೇನು ಹೋಗುತ್ತೆ, ಅದರಲ್ಲಿರ್ತಕ್ಕಂಥ ಹೂವಿನ ರಸದ ಮಕರಂದವನ್ನು ತೆಗೆದುಕೊಂಬಂದು ಅದರ ಗೂಡಿನಲ್ಲಿ ಇಟ್ಕೊಳ್ತದೆ. ಹಾಗೆ ನಾನು ಈ ವಿಷಯವನ್ನು ಯಾಕೆ ಹೇಳಿದೆ ಅಂತಂದರೆ, ಹಲವಾರು ಜನ ನಾನು ಕಂಡಂಗೆ ನನ್ನ ಜೀವನದ ಪ್ರಯಾಣದಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ, ನನ್ನ ಪ್ರಯಾಣವೇ ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ ಅಂತ. ಬಹಳಷ್ಟು ಜನಕ್ಕೆ ನಾನು ಆ ವಿಡಿಯೋನೂ ಮಾಡಿದ್ದೀನಿ. ಪ್ರೀತಿ ಅಂದರೆ ಅರ್ಥವೇ ಗೊತ್ತಿಲ್ಲ. ಪ್ರೀತಿ ಅಂತ ಕಂಡ ತಕ್ಷಣ ಅವ್ರ ಕಣ್ಣಿಗೆ ಬರ್ತಕ್ಕಂಥ ಮನಸ್ಸಿನ ಆಲೋಚನೆ ಎಷ್ಟು ಕೀಳು ಮಟ್ಟದ್ದಾಗಿರುತ್ತೆ ಅಂತಂದರೆ ಅದನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗೆ ಯೌವನಾವಸ್ಥೆಯಲ್ಲಿ ಆಗ್ತಕ್ಕಂತಹ ಕೆಲವು ಆಕರ್ಷಣೆಗಳು, ಅದರಿಂದ ನಡೀತಕ್ಕಂತಹ ಅನಾಹುತದ ಬಗ್ಗೆ ಕೂಡ ನಾನು ಈ ಮೊದಲೇ ಉಲ್ಲೇಖ ಮಾಡಿದ್ದೀನಿ. ಆದರೆ ಜೀವನ ಅನ್ನೋದನ್ನು ನಾವು ಹೇಗೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋದು ಬಹಳ ವಿಪರ್ಯಾಸ. ಯಾಕೆ ಅಂತಂದರೆ ನಾನು ಹಿಂದೊಮ್ಮೆ ವ್ಯಾಪಾರವನ್ನು ಮಾಡ್ತಿದ್ದೆ. ಆದರೆ ಆ ವ್ಯಾಪಾರವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಡೀತಾ ಇರ್ತಕ್ಕಂಥ ಈ ಹೋರಾಟ ನನ್ನನ್ನು ಒಂಥರ ಸಂಚಾರಿಯನ್ನಾಗಿ ಮಾಡಿಬಿಡ್ತು. ಆಗಲೇ ನಂಗೆ ಅರ್ಥ ಆಗಿದ್ದು, ನಿಜವಾಗಲೂ ವ್ಯಾಪಾರದಲ್ಲಿ ನಾನು ಪಡ್ಕೊಂಡಿದ್ದೇನೋ, ನಿಜವಾಗಲೂ ಸಂಚಾರಿಯಾದಾಗ ನಾನು ಪಡ್ಕೊಂಡಿದ್ದೇನೋ ಅಂತ. ಅದ್ಭುತವಾದ ಅನುಭವ ಅದು ವ್ಯಾಪಾರದಲ್ಲಿ ಸಿಕ್ಕಲಿಲ್ಲ, ಸಂಚಾರದಲ್ಲಿದ್ದಾಗ ಸಿಕ್ತು. ವಿಧವಾದ ಜನ, ಅವರ ಭಾಷೆ, ಅವರ ಮೌಲ್ಯ, ಅವರ ಜೀವನ, ಅವರ ವಿಧಾನಗಳು, ಎಲ್ಲೆಲ್ಲಿ ಓಡಾಡಿದೆ ಸುತ್ತಾಡಿದಷ್ಟು ಕಡೆನೂ ನಾನು ಇನ್ನೂ ಒಂದು ಅದ್ಭುತವಾದ ವಿಚಾರ ಹೇಳ್ತೇನೆ. ನಾನು ಈ ರೀತಿ ಪ್ರಶ್ನೆ ಮಾಡಿಕೊಂಡವನು. ನಾನು ಯಾವ ಜನರನ್ನು ಕೂಡ ನೀನು ಯಾಕೆ ಹೀಗೆ ಅಂತ ಅಂದ್ಕೊಳ್ಳಿಲ್ಲ. ನಾನು ಎಲ್ಲರ ಜೊತೆ ಬೆರೆತೆ, ಎಲ್ಲರ ಜೊತೆ ಇದ್ದೆ. ಅವರವರ ಹಣೆಯ ಬರಹಗಳನ್ನು ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನನ್ನ ಜೀವನವನ್ನೇ ನಾನು ಹೋಲಿಕೆ ಮಾಡಿಕೊಂಡೆ. ಇಲ್ಲಿ ಏನು ನಡಿಬೇಕು ಅಂತಂದರೂ ಕೂಡ ಮೇಲೊಬ್ಬ ನಮಗೆ ಕಾಣದೇ ಇರತಕ್ಕಂಥ ಒಂದು ಶಕ್ತಿ ಇದೆ ಅನ್ನೋದನ್ನು ನಾನು ಬಲವಾಗಿ ನಂಬಿರ್ತಕ್ಕಂಥ. ಅಂದರೆ ನಾವು ಅಂದ್ಕೊಂಡು ನಾನು ವ್ಯಾಪಾರವೇ ಮಾಡಬೇಕು ಅಂತಿದ್ದಿದ್ದರೆ ಇವತ್ತು ನಾನು ಸಂಚಾರದಲ್ಲಿ ಅಥವಾ ಈ ಥರ ಹೊರಗಡೆ ಎಲ್ಲ ಸುತ್ತಾಡಿಕೊಂಡು 4-6 ಜನಗಳ ಮಧ್ಯೆ ಓಡಾಡಿಕೊಂಡು ತಿರುಗಾಡಿಕೊಂಡು ಬದುಕೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ವಲ್ಲ. ಆದರೆ ಈ ಪಾಠ ಏನಿದೆ ಅಂದರೆ, ಈ ಹೊರಗಡೆ ಜನಗಳ ಮಧ್ಯೆ ಬದುಕಿದಂಥ ನಾನು ತೆಗೆದುಕೊಂಡ ಅಂತಹ ಅನುಭವ ಏನಿದೆ, ಅದು ಎಷ್ಟು ದುಡ್ಡು ಕೊಟ್ಟರೂ ಸಿಗೋದಿಲ್ಲ. ಅದರಲ್ಲಿ ನಾನು ಕಳ್ಕೊಂಡಿದ್ದು ಇದೆ, ಆದರೆ ಪಡ್ಕೊಂಡಿದ್ದು ಮಾತ್ರ ಅನುಭವ. ಭಾಳಷ್ಟು ಕಳೆದುಕೊಂಡಿದ್ದೆ. ಯಾಕೆ ಅಂತಂದರೆ
ಜನಗಳಲ್ಲಿರ್ತಕ್ಕಂತಹ ಈ ಪದಗಳನ್ನು ಹೇಳಿದ್ರೆ ಎಷ್ಟು ಜನ ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಸ್ವಾರ್ಥವನ್ನು ಕಂಡೆ, ಜನಗಳಲ್ಲಿರ್ತಕ್ಕಂತಹ ನಂಬಿಕೆಯನ್ನು ಕಂಡೆ, ಜನಗಳಲ್ಲಿರ್ತಕ್ಕಂಥ ಹಸಿವನ್ನು ಕಂಡೆ, ಜನಗಳಲ್ಲಿರ್ತಕ್ಕಂತಹ ಅಭಿಮಾನವನ್ನು ಕಂಡೆ. ನಿಜವಾಗ್ಲೂ ಒಬ್ಬೊಬ್ಬ ವ್ಯಕ್ತಿ ಅವನಲ್ಲಿರ್ತಕ್ಕಂತಹ ಅವನನ್ನು ಅವನು ಗೆಲ್ಲೋದಕ್ಕೆ ಪಡ್ತಾ ಇರ್ತಕ್ಕಂತಹ ಕಷ್ಟವನ್ನು ನೋಡಿದಾಗ ಅರೆ ಇಷ್ಟೆಲ್ಲ ಇದೆಯಾ ಜೀವನದಲ್ಲಿ ಅಂತ. ಇವತ್ತು ಬಹಳಷ್ಟು ಜನ ಅವರನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಟ್ಕೊಂಡಿದ್ದಾರೆ ಅಂತ ಹೇಳಿದ್ರು ಸುಳ್ಳಲ್ಲ. ಆದರೂ ನಾನು ಕೂಡ ಅಷ್ಟೇ, ಈಗಲೂ ಕೂಡ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲೇ ಇದ್ದೇನೆ. ಆದರೂ ಯಾವುದೋ ಒಂದು ಮನೋಧೈರ್ಯ ನನ್ನ ಅನುಭವವನ್ನು ಇಲ್ಲಿ ಹೇಳ್ಕೊಳ್ಳೋದಕ್ಕೆ ನನ್ನನ್ನು ಇಲ್ಲಿ ಕೂಡಿಸಿದೆ. ಈಗಲೂ ನನಗೆ ಒಂದೇ ಧೈರ್ಯ ಏನಪ್ಪ ಅಂತಂದರೆ, ಇಲ್ಲಿ ಯಾರೋ ಪಕ್ಕದಲ್ಲಿ ಒಬ್ಬರು ಕೂತಿದ್ದಾರೆ, ಅವರು ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಅನ್ನೋ ಧೈರ್ಯದಲ್ಲಿ ಈ ಪ್ರಯಾಣ ಮುಂದುವರಿತಾ ಹೋಗ್ತಾ ಇದೆ. ಇದಕ್ಕೆಲ್ಲ ಪ್ರಾರಂಭ ಆಗಿ ಶುರುವಾಗೋ ಈಗ ಆಲ್ಮೋಸ್ಟ್ ನಾನು 7-8 ವರ್ಷದ ಅನುಭವವನ್ನು ಪಡ್ಕೊಂಡೆ ಪ್ರಯಾಣದಲ್ಲಿ. ನನ್ನ ಪ್ರಯಾಣ ಶುರುವಾಗಿದ್ದೇ ಬೆಂಗಳೂರಲ್ಲಿ ಒಂದು ಆಟೋಯಿಂದ. ಅದಕ್ಕೆ ಮೊದಲು ವ್ಯಾಪಾರ, ಅದಕ್ಕೆ ಮೊದಲು ಹಲವಾರು ಕಂಪನಿಗಳಲ್ಲಿ ನನ್ನದೇ ಆದಂಥ ಒಂದು ಸಣ್ಣ ಸಣ್ಣ ಪೋಸ್ಟು, ನನ್ನ ಅನುಭವಕ್ಕೆ ತಕ್ಕಂತೆ ಅವ್ರು ಕೊಟ್ಟಂಥ ಎಲ್ಲ ಕೆಲಸಗಳನ್ನು ಮಾಡಿ ಜನಗಳ ಮಧ್ಯೆ ಇದ್ದು ನನ್ನದೇ ಶೈಲಿಯಲ್ಲಿ ನನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ನು. ಆದರೂ ಇನ್ನೂ ವಿಷಯಕ್ಕೆ ಬರೋದಾದರೆ ಹಸಿವು. ಎಸ್, ಈ ಹಸಿವಿದೆಯಲ್ಲ ನಿಜವಾಗ್ಲೂ ಅದ್ಭುತ. ಹೊಟ್ಟೆ ಹಸಿದಿದ್ದಾಗ ಏನು ಕೊಟ್ಟರೂ ತಿಂತೀನಿ ಅಂತ ಹೇಳೋ ಅಂಥ ಮನಸ್ಥಿತಿ ಕೆಲವರಲ್ಲಿದ್ದರೆ, ನಾನು ಇದೇ ಬೇಕು, ನನಗೆ ಇದೇ ಬೇಕು ಅನ್ನೋ ಮನಸ್ಥಿತಿ ಕೆಲವ್ರದ್ದು. ಇನ್ನು ಕೆಲವ್ರದ್ದಾದರೆ ನನ್ನ ಆರೋಗ್ಯಕ್ಕೆ ಬೇಕಾದಂತಹ ಊಟವೇ ಬೇಕು ಅಂತಕ್ಕಂಥವ್ರು ಒಂದು ಕಡೆ. ಆದರೆ ನನ್ನ ಆಲ್ರೆಡಿ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡು ಈಗ ಒಂದಷ್ಟು ಔಷಧಗಳನ್ನೇ ಊಟವನ್ನಾಗಿ ಮಾಡ್ಕೊಂಡಿರ್ತಕ್ಕಂತಹ ಒಂದಷ್ಟು ಮಂದಿ. ಎಂಥ ವಿಧ ವಿಧವಾದ ಹಸಿವುಗಳಿದೆಯಲ್ಲ ನಮ್ಮ ಜೀವನದಲ್ಲಿ. ಇದನ್ನೆಲ್ಲ ನೋಡಿದಾಗ ನನಗನ್ಸಿದ್ದೊಂದೇ, ಖಾಲಿ ಜೇಬು ಭಾಳ ಅದ್ಭುತವಾದ ಪಾಠ ಹೇಳ್ಕೊಡುತ್ತೆ ಅಂತ ಭಾಳಷ್ಟು ಜನ ಹೇಳಿದ್ದಾರೆ. ಖಾಲಿ ಜೇಬು ಒಂದೇ ಅಲ್ಲ, ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿ ಅಂತಂದರೆ ಜೋಬಿನಲ್ಲಿ ದುಡ್ಡಿಲ್ಲದೆ ಇದ್ದರೆ ಅಲ್ಲ, ನಿಮ್ಮ ಜೋಬಿಲಿ ದುಡ್ಡಿದ್ದಾಗ ನಿಮ್ಗೆ ಹೋಟೆಲ್ಲೋ ಅಥವಾ ಊಟ ಹಾಕೋ ಮನೇನೋ ಅಥವಾ ಎಲ್ಲೋದ್ರೂ ಊಟವೇ ಕಾಣಿಸ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದಾಗ ನಿಮ್ಮ ಖಾಲಿ ಜೇಬು ಕೂಡ ವೇಸ್ಟೇ. ಅಂದರೆ ಭಗವಂತನ ಅಥವಾ ಕಾಣದ ಶಕ್ತಿಯ ಆಟ ಆಗಿರುತ್ತೆ. ನಾವು ಊಟವನ್ನು ಹುಡುಕೊಂಡೇ ಹೋಗ್ತೇವೆ. ಊಟ ಹೋದಾಗ ಇನ್ನೇನು ಹೋಟ್ಲ್ ಒಳಗಡೆ ಹೋಗಬೇಕು ಅಂದಾಗ ಎಲ್ಲ ಮುಗಿದಿದೆ ಅಂತ ಡೋರ್ ಕ್ಲೋಸ್ ಮಾಡ್ತಿದ್ರೆ ನಿಮ್ಗೆ ಆ ಹೋಟ್ಲ್ ಕಟ್ಕೊಂಡು ನಿಮ್ಗೆ ಏನಾಗಬೇಕು? ಜೋಬಿ ತುಂಬ ದುಡ್ಡಿದೆ ಅಂತಂದರೆ, ನನ್ನ ಜೋಬಿಯಲ್ಲಿ ತುಂಬ ದುಡ್ಡಿದೆ ಅಂದಾಗ ಆ ದುಡ್ಡನ್ನು ಇಟ್ಕೊಂಡು ನಾವು ಹೋಟ್ಲಿಗೆ ಹೋಗಿ ಅಲ್ಲಿ ಊಟ ಸಿಗ್ತಾ ಇಲ್ಲ ಅಂತಂದರೆ ಅದರಿಂದ ಸಿಕ್ಕಿರ್ತಕ್ಕಂಥ ಪ್ರಯೋಜನ ಆದರೂ ಏನಿದೆ? ಹಾಗಲ್ಲ. ಆ ಪರಿಸ್ಥಿತಿಗಳು, ಆ ಒಂದು ಆ ಚಿಂತನಾ ಮನಸ್ಥಿತಿ ಇದೆಯಲ್ಲ, ಆ ಹಸಿವಾದಾಗ ನಮ್ಮ ಮನಸ್ಸು ಆಮೇಲೆ ಕೆಲವೊಂದು ಸಲ ನಾವೇನೋ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗ್ತೀವಿ ಯಾವುದೋ ಒಂದು ಹೋಟೆಲ್ಗೋ ಮತ್ತಿಲ್ಲೆಲ್ಲೋ ಒಂದು ಕಡೆ. ನನಗೆ ಅದೇ ಬೇಕು ಅಂತ, ವಿಶೇಷವಾದ ಊಟ ಬೇಕು ಅಂತಂದಾಗ ಅವ್ರು ಅದಿಲ್ಲ ಅಂದಾಗ, ಅದೊಂದೇ ಖಾಲಿ ಆಗ್ಬಿಟ್ಟಿದೆ ಅಂತಂದಾಗ, ಸಿ ಹೌ ಇಟ್ ಈಸ್ ಅಲ್ವಾ. ನಾವು ಅದಕ್ಕೆ ಅಂತ ಎಷ್ಟೆಷ್ಟೋ ದೂರಗಳು ಹೋಗ್ತೀವಿ. ಕೆಲವೊಂದು ಸಲ ಒಂದು 5 ಕಿಲೋಮೀಟ್ರ್ ಅಲ್ಲಿ ಸೂಪರ್ ಫುಡ್ ಸಿಗುತ್ತೆ, ಅಲ್ಲೇ ಹೋಗಬೇಕು ಅಂತ ಹೋಗೋಷ್ಟೊತ್ತಿಗೆ ಅವರು ಖಾಲಿ ಸಮಯ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನಿಮ್ಮ ಜೋಬಿನಲ್ಲಿರ್ತಕ್ಕಂಥ ದುಡ್ಡು ಅಲ್ಲಿ ಕೆಲಸ ಮಾಡಲಿಲ್ಲ, ಏಕೆಂದರೆ ನಮ್ಮ ಸಮಯ ಕೆಲಸ ಮಾಡ್ತು, ನಾವು ಹೋಗಿದ್ದು ಲೇಟು ಅಂತ. ಹೀಗೆ ಎಲ್ಲವೂ ಕೂಡ ನಮ್ಮ ನಿರ್ಧಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಇನ್ನೊಂದು ಸಲ ನಮ್ಗೆ ಎಷ್ಟೋ ಗೊತ್ತಿರುತ್ತೆ, ಆದರೂ ಕೂಡ ನಾವು ಅಲ್ಲಿ ಕೆಲವೊಂದು ಕಡೆ ನಮಗೆ ಆ ಹಸಿವು ಅಥವಾ ಊಟ, ಎಷ್ಟೋ ಮಂದಿಗೆ ಹಸಿವಂದರೆ ಗೊತ್ತಿಲ್ಲ ರೀ. ನಾನು ನೋಡಿದ್ದೀನಿ, ಲಾಟ್ಸ್ ಆಫ್ ಪೀಪಲ್ ದೇ ಡೋಂಟ್ ನೋ ವಾಟ್ ಈಸ್ ಹಂಗ್ರಿ. ನಾನು ಗಮನಿಸಿದ್ದೀನಿ. 2 ಗಂಟೆಗೆ ಮಾಡಬೇಕಾಗಿರೋ ಊಟವನ್ನು ಸರಿಯಾದ ಸಮಯಕ್ಕೆ ತಿನ್ನಲ್ಲ, ಎಷ್ಟು ಹೇಳಿದ್ರೂ ತಿನ್ನಲ್ಲ. ಆಮೇಲೆ ಗ್ಯಾಸ್ಟ್ರಿಕ್ಕು ಅಂತ ಒದ್ದಾಡ್ತಿರ್ತಾರೆ. ಅದು ಯಾತಕ್ಕೆ ಹಾಗೆ ಮಾಡ್ಕೊಳ್ತಾರೋ ನನಗಂತೂ ಗೊತ್ತಿಲ್ಲ. ಅಂದರೆ ಅವರಿಗೆ ಅಷ್ಟು ದೇಹವನ್ನು ನಶಿಸಿಕೊಂಡು ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ಅಷ್ಟು ಕಾನ್ಸಂಟ್ರೇಷನ್ ಕೊಡ್ತಾರೆ ಅನ್ನೋದಾದರೆ, ಆ ಸಮಯಗಳೇನಕ್ಕಿದೆ, ಹಸುವಿನ ಸಮಯ ಅಂತಕ್ಕಂಥದ್ದು. ಡಿಯರ್ ಫ್ರೆಂಡ್ಸ್, ನಾನು ಚಿಕ್ಕಂದಿಂದ ಭಾಳಷ್ಟು ನೋಡ್ಕೊಂಡು ಬಂದಿದ್ದೇನೆ. ಅಂದರೆ ನಾವೇ ಅನುಭವಿಸಿರ್ತಕ್ಕಂಥದ್ದಿದೆ. ನಮ್ಗೆ ಹಸಿವು ಅಂದರೆ ಗೊತ್ತಾಗ್ತಿರಲಿಲ್ಲ, ಏನೋ ಆಗ್ತಿದೆ ಹೊಟ್ಟೆಲಿ ಸಂಕಟ ಅಂದ್ಕೊಳ್ತಾ ಇದ್ವಿ. ಹಸಿವು ಅಂದರೆ ಗೊತ್ತಿಲ್ಲ, ಗ್ಯಾಸ್ಟ್ರಿಕ್ ಅಂದರೆ ಗೊತ್ತಿಲ್ಲ, ಮತ್ತಿನ್ನೇನೋ ಹೊಟ್ಟೆಯಲ್ಲಿರ್ತಕ್ಕಂಥ ಸಂಬಂಧಿತ ಸಮಸ್ಯೆ ಅಂದರೆ ಏನು ಅಂತ ಗೊತ್ತಿಲ್ಲ. ಹೀಗೆ ಬೆಳೆದಿರ್ತಕ್ಕಂತಹ ಪರಿಸ್ಥಿತಿ ಇವತ್ತು ಎಲ್ಲ ಕಡೆ ಇದೆ. ಆದರೆ
ಹಸಿವು ಅಂತಕ್ಕಂಥದ್ದು ಒಂದು ಸಲ ಅರ್ಥ ಮೇಲೆ ನಾವು ಇಡ್ತಕ್ಕಂಥ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾವು ಹಸಿವನ್ನು ದೂರ ಇಡಬೇಕು. ಅಂದರೆ ನಮ್ಮ ಆರೋಗ್ಯಗಳನ್ನು ಕಾಪಾಡ್ಕೊಳ್ಳೋ ಕಡೆ ಗಮನ ಹರಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಂತ. ಅರೆ ಸ್ವಾಮಿ ನೀವು ಹೇಳ್ತೀರಾ ಹಾಗಿರಲ್ಲ ಲೈಫ್ ಅಂತ ಹೇಳ್ತಕ್ಕಂಥ ಮಂದಿ ಭಾಳಷ್ಟು ಜನ ಇದ್ದಾರೆ. ಯಾಕೆಂತಂದರೆ ಎಲ್ಲರಿಗೂ ಆ ವ್ಯವಸ್ಥಿತ ರೀತಿಯಲ್ಲಿ ಬದುಕ್ತಕ್ಕಂಥ ವಿಧಾನವನ್ನು ಇವತ್ತರೆಗೂ ಕಂಡುಕೊಳ್ಳೋದಕ್ಕೆ ಭಾಳಷ್ಟು ಜನಕ್ಕೆ ಆಗಲಿಲ್ಲ. ಏಕೆಂದರೆ ಅಂಥ ಸನ್ನಿವೇಶವನ್ನು ದಾಟಿದ್ದೀನಿ. ಇವತ್ತು ನನಗಂಥ ಪರಿಸ್ಥಿತಿ ಕೆಲವೊಮ್ಮೆ ನಿರ್ಮಾಣ ಆಗುತ್ತೆ. ಯಾವುದೋ ಪ್ರಯಾಣದಲ್ಲಿದ್ದಾಗ ಸಡನ್ನಾಗಿ ನಮ್ಗೆ ಬೇಕು ಅಂದ ಕಡೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಿಗಲ್ಲ ಅಂದಾಗ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕಾಗತ್ತೆ. ಹಾಗಿದ್ದರೆ ಮನುಷ್ಯ ತನ್ನ ದುಡಿಮೆಯನ್ನು ಯಾತಕ್ಕೋಸ್ಕರ ಮಾಡ್ತಿದ್ದಾನೆ ಅಂತ ನನ್ನನ್ನು ನಾನು ಭಾಳಷ್ಟು ಸಲ ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ಅಂದರೆ ನಾವು ತಿನ್ನೋದಕ್ಕೋಸ್ಕರ ಬದುಕ್ತಾ ಇದ್ದೀವ, ಬದುಕೋಕ್ಕೋಸ್ಕರ ತಿಂತಿದ್ದೀವ, ಈ ಹಸಿವು ಅಂತಕ್ಕಂಥದ್ದು ನಮ್ಮ ಹಸಿವಿಗೋಸ್ಕರ ಬದುಕಿಸ್ಕೊಂಡು ಹೋಗ್ತಿದ್ಯಾ ಅಂತ. ನಿಜ ಹೇಳಬೇಕು ಅಂತಂದರೆ ಹಸಿವು ಅಂತಕ್ಕಂಥದ್ದು ಜೀವನದ ಒಂದು ಭಾಗ ಆಗೋಗಿದೆ. ನಾವು ಪ್ರತಿದಿನ ಇದು ಎಲ್ಲೋ ಕೇಳದಂಥ ನೆನಪು ನನಗೆ. ನಾವು ಬಳಸ್ತಕ್ಕಂಥ ನೋಡಿ, ಆ ಒಂದು ದಿನದ ಅಡಿಗೆಯನ್ನು ಮಾಡ್ತಕ್ಕಂಥ ತಾಯಿ ಅಥವಾ ಹೆಂಡತಿ ಯಾರೂ ಇಲ್ಲ, ಗಂಡನೂ ಮಾಡ್ಕೊಳ್ತಾನೆ, ಅಪ್ಪನೂ ಮಾಡ್ತಾರೆ, ಮಾಡುವಂಥ ಮನಸ್ಥಿತಿ ಇರ್ತಕ್ಕಂಥವ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಆ ಮಕ್ಕಳು ಕೂಡ ಮಾಡಿ ಹಾಕ್ತಾರೆ ಕೆಲವೊಂದು ಸಲ. ಸೊ ಇದಕ್ಕೆ ನಾವು ಕಳೀತಕ್ಕಂಥ ಸಮಯ ಎಷ್ಟಿರುತ್ತೆ ಅಂತ ಒಂದು ಸಲ ಯೋಚನೆ ಮಾಡಿದಾಗ, ಬೆಳಗ್ಗೆ ನಾವೆದ್ದರೆ ಆ ಅಂಗಡಿಗೆ ಹೋಗಿ ತರ್ತಕ್ಕಂಥ ಹಾಲು ಅಭ್ಯಾಸ ಇರ್ತಕ್ಕಂಥವ್ರಿಗೆ, ಅದ್ರ ಜೊತೆಗೆ ಡಿಕಾಕ್ಷನ್ನು, ಹೀಗೆ ಅಡುಗೆಯನ್ನು ಮಾಡಬೇಕಾದ್ರೆ ತರಕಾರಿಗಳು, ಆಮೇಲೆ ಅದಕ್ಕೆ ಬೇಕಾದಂಥ ಬೇಳೆ ಸಾಮಗ್ರಿಗಳು, ಅದಕ್ಕೆ ಮಸಾಲ ಪದಾರ್ಥಗಳಂತೆ, ಹೀಗೆ ಪ್ರತಿಯೊಂದು ಕೂಡ ಒಂದಿಷ್ಟುದ್ದ ಲಿಸ್ಟೇ ರೆಡಿ ಆಗ್ತದೆ. ಒಂದು ತಿಂಗಳಿಗೆ ಬೇಕಾದಷ್ಟು ಪದಾರ್ಥಗಳು, ಅದರಲ್ಲಿ ನಿತ್ಯ ತರ್ತಕ್ಕಂಥ ಪದಾರ್ಥಗಳು ಬೇರೆಯೇ ಇರುತ್ತೆ. ಅಲ್ಲಿಗೆ ನಾವು ಸಿಕ್ಕಿದ್ದನ್ನು ತೊಗೊಂಬಂದು ತಿಂತಾ ಇದ್ದೀವಾ ನೋಡಿ. ಮತ್ತೆ ಇಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೋಬಿಡಿ, ಸಿಕ್ಕಿದ್ದೆಲ್ಲ ತಿಂತೀರಾ ಅಂತ ನಾನು ಹೇಳ್ತಾ ಇಲ್ಲ. ಸಿಕ್ಕಿದ್ದನ್ನು ಅಂತಂದರೆ ನಮಗೆ ಅವತ್ತಿನ ದಿನಕ್ಕೆ ನಮಗೆ ಏನು ಪದಾರ್ಥ ನಮಗೆ ಮಾರ್ಕೆಟ್ನಲ್ಲಿ ಲಭ್ಯ ಇದೆ ಅಥವಾ ಸಿಗುತ್ತೆ ಅಂಥದ್ದನ್ನು ತೆಗೆದುಕೊಂಡು ತಿಂತಾ ಇದ್ದೀವಿ ಅಂತ. ಆ ಪದಾರ್ಥಗಳಲ್ಲಿ ನಾವು ಹಲವಾರು ವಿಧಗಳನ್ನು ಇಟ್ಕೊಂಡು ಹೋದ್ವಿ. ಏನು, ಕೆಲವು ಉಷ್ಣ ಪದಾರ್ಥಗಳು, ಕೆಲವು ಶೀತ ಪದಾರ್ಥಗಳು, ಕೆಲವು ಬೇಸಿಗೆಯಲ್ಲಿ ತಿನ್ನಬೇಕು, ಕೆಲವು ಸಾಯಂಕಾಲ ಸಂಜೆ ಹೊತ್ತಲ್ಲಿ ತಿನ್ನಬೇಕು, ಕೆಲವು ರಾತ್ರಿ ಹೊತ್ತಲ್ಲಿ ತಿನ್ನಬೇಕು. ಇದೆಲ್ಲವನ್ನು ಕೂಡ ಇವತ್ತು ಇದನ್ನೆಲ್ಲ ನಾನು ಅದನ್ನು ಬಹಳಷ್ಟು ಬಾರಿ ಪ್ರಶ್ನೆ ಮಾಡಿ, ಇದೆಲ್ಲ ನಮ್ಗೆ ಹೇಳ್ಕೊಟ್ಟವರೇ ಇಲ್ವಲ್ಲ. ಇದು ತಿಂದರೆ ಇದಾಗುತ್ತೆ, ಅದು ತಿಂದರೆ ಅದಾಗುತ್ತೆ. ಕೆಲವು ಮನೆಗಳಲ್ಲಿ ಇದ್ರ ಬಗ್ಗೆ ಮಾತಾಡ್ಕೊಳ್ತೇವೆ. ನಿಜವಾಗಲೂ ಯಾವ ಪದಾರ್ಥ ಯಾವುದು ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಏನನ್ನು ಕೊಡುತ್ತೆ, ಯಾವ ಸಂದರ್ಭದಲ್ಲಿ ಏನು ತಿನ್ನಬೇಕು. ಆ್ಯಕ್ಚುಲಿ ಏನೋ ಒಂದು ಮಸಾಲೆ, ಅತಿ ಹೆಚ್ಚು ಮಸಾಲೆ ಪದಾರ್ಥವನ್ನು ಹೊಟ್ಟೆಗೆ ಹಾಕಿದ್ವಿ ಅಂತಂದರೆ ಮಾರನೇ ದಿನ ಬೆಳಗ್ಗೆನೇ ನಾವು ಹೋಗಿ ಅರ್ಲಿ ಇನ್ ದ ಮಾರ್ನಿಂಗ್ ವಿ ಹ್ಯಾವ್ ಟು ಟಚ್ ದ ಬೆಲ್ ಆಫ್ ದ ಹಾಸ್ಪಿಟಲ್. ಅಂದರೆ ಏನೋ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೋ ಒಂದು ಅತಿ ಹೆಚ್ಚು ಮಸಾಲ ಪದಾರ್ಥವನ್ನು ಹೊಟ್ಟೆಗೆ ಸೇರಿಸಿದ್ರೆ ಅಥವಾ ಇನ್ನೇನೋ ಆ ಸಂದರ್ಭಕ್ಕೆ ಹೊಂದದೇ ಇರತಕ್ಕಂತಹ ಆಹಾರವನ್ನು ನಾವು ಸ್ವೀಕಾರ ಮಾಡಿದ್ರೆ ಆಗ್ತಕ್ಕಂಥ ಅನಾಹುತಗಳೆಷ್ಟು. ಹಸಿವು ಅಂತಕ್ಕಂಥದ್ದು ಬರೀ 3 ಅಕ್ಷರ ಅಷ್ಟೇ, ಹಸಿವು. ಈ 3 ನಮ್ಮನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ, ಪ್ರಾಣವನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡುತ್ತೆ. ಎರಡೂ ಇದರಲ್ಲಿದೆ ಹಸಿವಿನಲ್ಲಿ. ಬೇರೆ ನೀರು ತೆಗೆದುಕೊಳ್ತಕ್ಕಂಥದ್ದು ಏನು ಅದಕ್ಕೆ ಅಂತ ಸಮಯಗಳಿತ್ತು. ನಾನು ಬಹಳ ಚಿಕ್ಕ ಹುಡುಗ ಇದ್ದಾಗ ಶಾಲೆಯಲ್ಲಿ ಅದಕ್ಕೆ ಅಂತ ಒಂದು ಬೆಲ್ಲಿಟ್ಟಿರ್ತಿದ್ರು. ನಿಮ್ಮಲ್ಲಿಗೆಲ್ಲರಿಗೂ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಶಾಲೆಯಲ್ಲಿ ಮಕ್ಕಳಿಗೆ ಅದನ್ನು ರಿಮೈಂಡ್ ಮಾಡೋದಕ್ಕೋಸ್ಕರ ಬೆಲ್ ಹೊಡಿತಾ ಇದ್ರು. ಆ ಮುಂದಿನ ದಿನಗಳೆಲ್ಲ ಅದರ ಬಗ್ಗೆ ಆ ಬೆಲ್ಲೂ ಇಲ್ಲ, ಅದರದ್ದೊಂದು ಅದಕ್ಕೆ ಸಂಬಂಧಪಟ್ಟಂಥ ಯಾವ ವಿಷಯನೂ ಇಲ್ಲ. ಯಾಕೆಂದರೆ ಎಷ್ಟೋ ಮಕ್ಕಳುಗಳಿಗೆ ನಾನು ನೀರು ಕುಡಿಬೇಕು ಆ ಸಂದರ್ಭಕ್ಕೆ ಅಂತಕ್ಕಂತಹ ಒಂದು ವಿಚಾರವನ್ನು ಕೂಡ ಯಾರೂ ಅದನ್ನು ನೆನಪು ಮಾಡಿಸ್ತಕ್ಕಂಥವ್ರು ಇದ್ದರೆ ಸಂತೋಷ. ತಂದೆ ತಾಯಿಯರು ಹೇಳಿ ಕಳಿಸಿದ್ರೆ ಪರವಾಗಿಲ್ಲ. ಎಲ್ಲ ತಂದೆ ತಾಯಿಯರಿಗೂ ಇದರ ಒಂದು ಅನುಕೂಲ ಸಿಕ್ಕಿದೆಯಾ ಇವತ್ತು? ನಾನು ಒಂದು ಕಂಡುಕೊಂಡೆ, ಮಕ್ಕಳು ವಿದ್ಯೆಯನ್ನು ಕಲಿತರೆ, ಆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯೆಯನ್ನು ಸಿಗೋ ರೀತಿ ಮಾಡಿದ್ರೆ, ಈ ಯಾವುದು ಬೇಡ ಅಂದರೂ ಕೂಡ ಆ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗಬೇಕು. ಇವತ್ತು ಯಾವುದನ್ನು ಒಪ್ಕೋಬೇಕು, ಯಾವುದನ್ನು ಒಪ್ಕೋಬಾರ್ದು ಅಂತಕ್ಕಂಥ ಹಲವಾರು ಗೊಂದಲದಲ್ಲಿ ಎಷ್ಟೋ ಮಕ್ಕಳುಗಳಿದ್ದಾರೆ. ದೇ ಡೋಂಟ್ ನೋ ವಾಟ್ ಈಸ್ ಟು ಅಕ್ಸೆಪ್ಟ್. ಯಾವುದನ್ನು ಅಕ್ಸೆಪ್ಟ್ ಮಾಡಿದ್ರೆ ಅದರಿಂದ ಭವಿಷ್ಯ ಇದೆ ಅಂತಕ್ಕಂಥ ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕೆ ಹೀಗಾಗುತ್ತೆ? ಆಮೇಲೆ ತಿಳಿದಿದೆ ಅನ್ನೋ ಭಾವನೆಯಲ್ಲಿ ಎಲ್ಲವನ್ನ ಹೇಳೋದಕ್ಕೂ ಆಗೋದಿಲ್ಲ, ಅಂಥ ಪರಿಸ್ಥಿತಿಗಳಿದೆ. ಕೆಲವರು ಎಲ್ಲ ತಿಳಿದಿದೆ ಅಂತ ಅವರಷ್ಟಕ್ಕೆ ಅವರು ಮುಂದಕ್ಕೆ ಹೊರಟೋಗ್ತಾ ಇರ್ತಾರೆ. ನಿಜವಾಗ್ಲೂ ಬಹಳ ಗೊಂದಲಮಯದ ಸ್ಥಿತಿ ಇದು, ಬಹಳ ಗೊಂದಲಮಯದ ಸ್ಥಿತಿ. ನಮ್ಮ ವಿದ್ಯಾಭ್ಯಾಸಗಳು ಅಥವಾ ನಮ್ಮ ಏನು ಈ ಸಿಸ್ಟಮ್ ಇದೆ
ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಕ್ಕಂತಹ ಅಥವಾ ಬಳಕೆಗೆ ತರುವಂತಹ ಒಂದೇ ಒಂದು ಸಾಮರ್ಥ್ಯ ಇರತಕ್ಕಂಥದ್ದು ಎಲ್ಲ ಕೂಡ ಶಾಲೆಗಳಲ್ಲಿರ್ತಕ್ಕಂಥ ಗುರುಗಳಿಗೆ, ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಹೇಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋದನ್ನು ಭಾಳಷ್ಟು ನೀವು ಈಗ ನೋಡ್ಬೋದು. ರಿಸಲ್ಟ್ಸ್ಗಳಲ್ಲೇ ಗೊತ್ತಾಗುತ್ತೆ ಯಾರ ಮಾರ್ಕ್ಸ್ಗಳು, ಯಾರ ಅಂಕಗಳು ಎಲ್ಲಿ ಹೇಗೆ ಬರ್ತಿದೆ, ಯಾತಕ್ಕೆ ಬರ್ತಿದೆ, ಎಷ್ಟು ಬರ್ತಿದೆ, ಯಾತಕ್ಕೆ ಈ ಈ ಪೊಳ್ಳುಗಳನ್ನು ತೆಗಿತಕ್ಕಂಥದ್ದು ಅಥವಾ ಜೊಳ್ಳುಗಳನ್ನು ಹೊರಗಡೆ ಹಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಬಹಳ ಇಂಪಾರ್ಟೆಂಟ್ ಇರ್ತದೆ. ಅಂದರೆ ಮುಂದಕ್ಕೆ ಕಳಿಸೋದು ಸುಲಭ, ಮುಂದಕ್ಕೆ ಎಲ್ಲರನ್ನ ಕಳಿಸ್ಬಿಡ್ಬೋದು. ನಾನು ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು 7ನೇ ತರಗತಿ ಓದ್ತಾ ಇದ್ದಾಗ ಅವ್ರ ಹೆಸರು ನಾರಾಯಣ್ ಗೌಡ್ರು ಅಂತ ಅನಿಸುತ್ತೆ. ಐ ಆಮ್ ಜಸ್ಟ್ ರೀಕಾಲಿಂಗ್ ಹಿಮ್ ಆ್ಯಕ್ಚುಲಿ. ಅವ್ರಿಗೆ ಆದಂಥ ಅನುಭವವನ್ನು ನಮಗೆ ಕ್ಲಾಸ್ನಲ್ಲಿ ಮೊದಲೇ ಹೇಳಿದರು. ಈ ಸಲ ಬರ್ತಾ ಇರೋದು ಇಂಥವರು ಒಬ್ಬರು ಏನದು ಇನ್ಸ್ಪೆಕ್ಷನ್ಗೆ ಹಾಕ್ತಾರಲ್ಲ, ಎಕ್ಸಾಮ್ ಬರಿಬೇಕಾದ್ರೆ ಯಾರು ಕೂಡ ಕಾಪಿ ಮಾಡಬಾರ್ದು ಅಂತ. ಅವ್ರ ಹಿಸ್ಟ್ರಿ ಹೆಂಗಿತ್ತು ಅಂತಂದರೆ, ಅವರು ಬಂದರು ಅಂತಂದರೆ ಇಡೀ ಸ್ಕೂಲ್ನ ಹತ್ರ ಇರ್ತಕ್ಕಂಥ ವಾತಾವರಣನೇ ಬದಲಾಗ್ಬಿಡೋದಂತೆ. ಅಂದರೆ ಅಕ್ಕಪಕ್ಕ ಈ ಸ್ಲಿಪ್ಪುಗಳು ಹಾಕಕ್ಕೆ ಬರೋದು, ಮಾಡೋದು, ಇವೆಲ್ಲ ಕೂಡ ನನಗೆ ಗೊತ್ತಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಯಾರ ಜ್ಞಾನವನ್ನು ಕೂಡ, ಯಾರ ವಿದ್ಯೆಯನ್ನು ಕೂಡ ಇನ್ನೊಬ್ಬರು ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವರವರ ಅನುಭವಗಳು ಅವರವ್ರದ್ದೇ. ಅದನ್ನು ಇನ್ನೊಬ್ಬರ ಕೈಯಿಂದ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದನ್ನು ಬೇಕು ಅಂದರೆ ನೀವು ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಎಷ್ಟು ಸತ್ಯ ಅಂತ. ನಿಮ್ಮ ಮನಸ್ಸುಗಳನ್ನು ನೀವು ಗೆದ್ದು ನೋಡಬೇಕಾದ್ರೆ, ಹೂ ಹಿ ಈಸ್, ಯಾರು ಇವರು, ಯಾರು ಯಾವ ವ್ಯಕ್ತಿ, ನೀವು ಒಂದು ಕೆಲಸ ಮಾಡಬೇಕಾದ್ರೆ ಅವರಿಗೆ ಆದಂತಹ ಒಂದೊಂದು ಪ್ಲೇಸಸ್ ಇರುತ್ತೆ ಕುಳಿತುಕೊಳ್ಳೋದಕ್ಕೆ. ಒಂದು ಆಫೀಸ್ ಅಂತಂದರೆ ಅವರಲ್ಲಿ ಮ್ಯಾನೇಜರ್ ಕೂತ್ಕೊಳ್ತಕ್ಕಂಥ ಜಾಗ, ರಿಸೆಪ್ಷನಿಸ್ಟ್ ಕೂತ್ಕೊಳ್ತಕ್ಕಂಥ ಜಾಗ, ಬಂದಿರತಕ್ಕಂಥವ್ರು ಕೂತ್ಕೊಳ್ತಕ್ಕಂಥ ಜಾಗ. ಆಫೀಸಲ್ಲಿ ಬೇರೆ ಬೇರೆ ಅವ್ರವ್ರದ್ದೇ ಆದಂಥ ಸೆಕ್ಷನ್ಸ್ ಇರ್ತದೆ. ಅಂದರೆ ಇವರು ಈ ಕೆಲಸ ಮಾಡಬೇಕು, ಅವ್ರಿಗೊಂದು ಜಾಗ, ಆ ಥರ. ಅಂದರೆ ಅವರ ಸ್ಥಾನ ಬೇಡ ಅಂದರೂ ಕೂಡ ಅವರ ಸ್ಥಾನ ಅವ್ರಿಗೆ ಅಂತ ಮೀಸಲಿಟ್ಟಾಗ ಬಲವಂತವಾಗಿ ಯಾರು ಕಸ್ದುಕೊಳ್ಳೋದಕ್ಕಾಗಲ್ಲ, ಕಿತ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ. ನೋಡಿ, ಇದೆಲ್ಲ ಯಾಕೆ ಹಸಿವಿನಿಂದ ಪ್ರಾರಂಭ ಆಯಿತು ಅಂತ ಅಂದರೆ ಇಲ್ಲಿವರೆಗೂ ಬಂದಿದೆ ಅಂತಂದರೆ, ಈ ಹಸಿವು ಸ್ಥಾನವನ್ನು ಕೊಡಿಸುತ್ತೆ. ಒಬ್ಬ ವ್ಯಕ್ತಿಯ ಹಸಿವಿದೆಯಲ್ಲ, ಅದು ಹಸಿವಲ್ಲಿ ಬರೀ ಹೊಟ್ಟೆಯ ಹಸಿವು ಬಗ್ಗೆ ಮಾತ್ರ ಕೇಳಿದ್ದೀರಾ. ಬೇರೆ ಬೇರೆ ಹಸಿವುಗಳಿದೆ. ಹೊಟ್ಟೆಯ ಹಸಿವಿನ ಜೊತೆಗೆ ಜ್ಞಾನದ ಹಸಿವು, ಪುಸ್ತಕದ ಹಸಿವು, ನಿದ್ದೆಯ ಹಸಿವು. ಮಲಗಬೇಕು, ರಾತ್ರಿ ನಿದ್ದೆ ಬಂದಾಗ ಮಲಗಬೇಕು. ಆದರೆ ಎಲ್ಲರೂ ಹಾಗೆ ಮಲಗೋಕ್ಕಾಗತ್ತಾ? ಆಗೋದಿಲ್ಲ. ಸೊ ನಿದ್ದೆಯ ಹಸಿವು ಅಂತಕ್ಕಂಥದ್ದು ಕೂಡ ಇರುತ್ತೆ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರಬಾರ್ದು. ನಿದ್ದೆಯ ಹಸಿವು, ಈ ಪದವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಜ್ಞಾನದ ಅವಶ್ಯಕತೆ ತುಂಬ ಇರುತ್ತೆ. ನಿದ್ದೆಗೆ ಯಾವ ಹಸಿವು ರೀ ನೀವೇನು ಹೇಳ್ತೀರಾ ಅಂದರೆ, ನಿಮ್ಮ ಕಣ್ಣಿಗೆ ಹೇಳಿ ನಿಂಗೆ ನಿದ್ದೆ ಬರ್ತಿದೆಯಾ ಅಂದರೆ ನಿಂಗೆ ಸ್ವಲ್ಪ ನಿದ್ದೆ ಹಸುವಾಗಿರಬೇಕು. ಅಂದರೆ ಇದನ್ನು ಮಾತನಾಡ್ತಕ್ಕಂತಹ ವಿಧಾನ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇಂಥ ಪದಗಳನ್ನು ಭಾಳಷ್ಟು ಬೇರೆ ಬೇರೆ ರೀತಿಯಾಗಿ ಬಳಸಿರ್ತಾರೆ. ನೀವು ಪುಸ್ತಕಗಳು ಓದಿದಾಗಲೂ ಅಷ್ಟೇ, ಉದಾಹರಣೆಯಾಗಿ ಆ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಸ್ಥಿತಿ ಅವರಿಗೆ ಬರಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಆ ಪದ ಬಳಕೆಗಳನ್ನು ಬೇರೆ ಬೇರೆಯಾಗಿ ಬಳಸಿರ್ತಾರೆ. ಅದಕ್ಕೆ ಹೊಂದಾಣಿಕೆ ಆಗಲಿ, ಆ ಓದ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಮಜಾ ಬರಲಿ ಅನ್ನೋದಕ್ಕೆ ಏನು ಮಾಡ್ತಾರೆ. ಈಗ ನಾನು ಹೇಳಿದ್ನಲ್ಲ, ನಿದ್ದೆಯ ಹಸಿವು ಅಂತ ಹೇಳಿದೆ. ಯೂಶ್ವಲಿ ಅಂಥ ಪದಗಳು ಇರಲ್ಲ, ಆದರೆ ಆ ಓದ್ತಕ್ಕಂತಹ ವ್ಯಕ್ತಿಗೆ ಅದರ ಒಂದು ಮಹತ್ವ ಬರಬೇಕು. ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಅದಾಗೋಗ್ಬೇಕು ಅಂತಲ್ಲ. ಕಣ್ಣಿಗೆ ಯಾವ ನಿದ್ದೆ ಬರ್ತದೆ, ಕಣ್ಣಿಗೆ ನಿದ್ದೆ ಬರ್ತದೆ, ಕಣ್ಣಿಗೆ ಯಾವ ಹಸಿವಿರುತ್ತೆ, ನಿದ್ದೆಗೆ ಯಾವ ಹಸಿವಿರುತ್ತೆ. ದೀಸ್ ಆರ್ ಆಲ್ ಥಿಂಗ್ಸ್ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ. ಇಂಥ ವಿಚಾರಗಳನ್ನ ಕೆಲವರು ಭಾಳಷ್ಟು ದೊಡ್ಡವ್ರಿಗೆ ಅರ್ಥ ಆಗಲ್ಲ. ಅಂದರೆ ಇನ್ನು ಪುಟ್ಟ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ? ಅದಕ್ಕೆ ಶಾಲೆಗಳಲ್ಲಿ ಅದರದ್ದು ಸಮಯಗಳನ್ನು ಇಟ್ಟಿದ್ರು, ಅವ್ರಿಗೆ ಜ್ಞಾಪಿಸ್ತಕ್ಕಂಥ ವಿಧಾನ. ಈ ಮಧ್ಯಾಹ್ನ ಇಷ್ಟೊತ್ತಾಯಿತು, ಈ ಟೈಮ್ಗೆ ತಿನ್ನಬೇಕು. ಆಮೇಲೆ ಊಟಗಳಾದಮೇಲೆ ಯಾವ ಮಗು ಯಾವ ಪೌಷ್ಟಿಕಾಂಶ ಅಂತಂದರೆ ಮಕ್ಕಳಿಗೆ ಪಾಪ ಗೊತ್ತಿರಲ್ಲ, ಯಾವುದು ಏನು ತಿಂದರೆ ಏನು ಪೌಷ್ಟಿಕಾಂಶ ಬರುತ್ತೆ. ನಮಗೇ ಗೊತ್ತಿಲ್ಲ. ಇವತ್ತು ಇಷ್ಟು ವರ್ಷಗಳಾಗಿದೆ, ಏನೋ ಮುದ್ದೆ ತಿಂದರೆ ಅದು ಸಿಗುತ್ತೆ, ಏನದು ನುಗ್ಗೆಕಾಯಿ ತಿಂದರೆ ಇನ್ನೂ ಒಳ್ಳೆ ಶಕ್ತಿ ಬರುತ್ತೆ. ಈ ಥರದ್ದೆಲ್ಲ ನಾವು ಬರೀ ಹಾಡುಗಳೆಲ್ಲ ಮತ್ತೊಂದು ಕಡೆ ತಿಳ್ಕೊಂಡಿರ್ತಕ್ಕಂಥದ್ದು. ಬಟ್ ರಿಯಲ್ಲಾಗಿ ಯಾವ ಆಹಾರ ಯಾವ ಮನುಷ್ಯನಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಇನ್ನೂ ಬೇರೆ ಬೇರೆ ಟಿ ವಿಗಳಲ್ಲಿ ಕೆಲವೊಂದು ಸಲ ಎಲ್ಲ ನೋಡಿರ್ತೀವಿ, ಅದು ಬೇರೆ ವಿಷಯ. ಬಟ್ ಮಕ್ಕಳಿಗೆ ಯಾವ ರೀತಿ ಪೂರಕವಾದಂಥ ಆಹಾರ ಕೊಟ್ಟರೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಕೊಡಬೇಕಾದಂಥ ಪರಿಸ್ಥಿತಿಗಳು. ಸೊ ಹಸಿವು
ಹಸುವಿನ ಬಗ್ಗೆ ಹೇಳ್ತಾ ಹೋದರೆ ಎಷ್ಟೆಲ್ಲ ವಿಷಯ ಇನ್ನೂ ಇದೆ, ಹೇಳ್ತಾ ಹೋದಷ್ಟು ಇದೆ. ಏನದು ಹಸುವಿನಲ್ಲಿ ಬೇರೆ ಬೇರೆ ವಿಧವಾದ ಹಸುವುಗಳಿದೆ. ಎಲ್ಲ ಸಂದರ್ಭದಲ್ಲೂ ಹೀಗೇ ನಾವು ಅದನ್ನು ಪೂರೈಕೆ ಮಾಡ್ತೀವಿ ಅಥವಾ ಫೀಡ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಹಸಿವನ್ನು ತಟ್ಟುಕೊಳ್ಳೋ ಅಂತಹ ಪರಿಸ್ಥಿತಿ ಇರಬೇಕು, ಹಸಿವನ್ನು ಗೆಲ್ಲತಕ್ಕಂಥ ಸ್ಥಿತಿ ಇರಬೇಕು, ಹಸಿವೇ ಬರದಂತೆ ನೋಡ್ಕೊಳ್ತಕ್ಕಂಥ ಸ್ಥಿತಿಗೆ ನಾವೆಲ್ಲರೂ ಕೂಡ ಕಷ್ಟಪಟ್ಟು ಅಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬೇಕು. ಅದು ಹೊಟ್ಟೆಯ ಹಸಿವಾಗಿರ್ಬೋದು, ಜ್ಞಾನದ ಹಸಿವಾಗಿರ್ಬೋದು, ಪುಸ್ತಕದ ಹಸಿವಾಗಿರಬಹುದು, ಯಾವುದಾದ್ರೂ ಈ ಕಾರ್ ಕಲ್ತ್ಕೋಬೇಕು ಅಂತಂದ್ರೆ ನಾನಂತೂ ಹಂಗೆ ಅಂದ್ಕೊಳ್ತೀನಿ, ಅಯ್ಯೋ ಅದು ಏನಾದರೂ ಆಗಲಿ ಅದೊಂದು ಹಸಿವು ಹೇಗೆ ತಟ್ಕೊಳ್ಳೋಕೆ ಅದು ಕಲೀಲಿಲ್ಲ ಅಂದರೆ ಅಯ್ಯೋ ನನ್ನ ಕೈಲಾಗ್ತಿಲ್ಲ, ಹಸು ಈ ಥರ ಸ್ಥಿತಿ ನಮ್ಮ ಬದುಕಿನಲ್ಲಿ ನಾವು ನಿರ್ಮಾಣ ಮಾಡ್ಕೋಬೇಕು. ಅದು ಕಲೀಲಿಲ್ಲ ಅಂದರೆ ಆಗೋದೇ ಇಲ್ಲ, ನಾವು ಕಲಿಬೇಕು. ಆದರೆ ಯಾವುದನ್ನು ಯಾವಾಗ ಹೇಗೆ ಒಳ್ಳೆಯದು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಒಳ್ಳೆಯ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಹಸಿವಾಗಬೇಕು ಅಂತ ಹೇಳ್ತೇನೆ. ಒಳ್ಳೆಯ ಪುಸ್ತಕಗಳನ್ನು ಓದ್ತಕ್ಕಂಥದ್ದು, ಪುಸ್ತಕಗಳನ್ನು ಎಷ್ಟು ನಾನು ಹೇಳ್ತಾ ಇರೋದು, ಸುಮಾರು ಪುಸ್ತಕಗಳಿದೆ, ಭಾಳಷ್ಟು ಸಬ್ಜೆಕ್ಟ್ ಓರಿಯೆಂಟೆಡ್ ಪುಸ್ತಕಗಳಿದೆ. ಅದೆಲ್ಲವನ್ನು ಕೂಡ ನಾವು ಒಂದಷ್ಟು ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಇಷ್ಟಕ್ಕೆ ಮೊದಲು ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ದೊಡ್ಡವರು ಹೋಗ್ತಕ್ಕಂಥ ಹಾದಿಯನ್ನು ಮಕ್ಕಳು ಫಾಲೋ ಮಾಡ್ತಾರೆ. ಅಂದರೆ ಅದು ಫಾಲೋ ಮಾಡ್ತಾರೆ ಅಂದರೆ ಎಲ್ಲವನ್ನ ಮಾಡಬೇಕು ಅಂತಲ್ಲ, ಕೆಲವು ವಿಧಿನೇ ಅದನ್ನು ರೂಪಿಸಿರ್ತಕ್ಕಂಥ ಕೆಲವು ವಿಚಾರಗಳಿರುತ್ತೆ, ಅದನ್ನು ಅವರೇ ಅರ್ಥ ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿಗಳು ಕೂಡ ಇರುತ್ತೆ. ಎಲ್ಲವೂ ತಂದೆ ಹಾಕಿದ್ದ ಹಾದಿಯಲ್ಲೇ ಮಕ್ಕಳು ಎಲ್ಲವನ್ನೂ ಫಾಲೋ ಮಾಡಬೇಕು ಅನ್ನೋದಿರೋದಿಲ್ಲ. ತಾಯಿಯ ರೀತಿಯಲ್ಲೇ ಫಾಲೋ ಆಗಬೇಕು, ಅವ್ರದ್ದೇ ಅಂತಹ ಸ್ವಂತಿಕೆ ಅಂತಕ್ಕಂಥದ್ದು ಕೂಡ ಇರುತ್ತೆ. ಸೊ ಅದರಿಂದ ಎಲ್ರಿಗೂ ಕೂಡ ಇದೊಂದು ವಿಡಿಯೋ, ಹಸಿವಿನ ವಿಡಿಯೋ, ನನಗೆ ತಿಳಿದಂತಹ ಭಗವಂತ ಕೊಟ್ಟ ಶಕ್ತಿಯಿಂದ ಹೇಳಿದ್ದೇನೆ. ಹಸಿವನ್ನು ದೂರ ಇಡಬೇಕು. ಆ ಹಸಿವನ್ನು ದೂರ ಇಡಬೇಕು ಅಂತಂದರೆ ಅದು ಯಾರಿಂದಲೂ ಸಾಧ್ಯ ಆಗುತ್ತೆ ಅನ್ನೋದಕ್ಕಿಂತ ನಾವು ಕಷ್ಟಪಟ್ಟು ಜೀವನವನ್ನು ನಾವು ಆ ಹಸಿವಿಲ್ಲದ ಜೀವನವನ್ನು ನಾವೇ ರೂಪಿಸ್ಕೊಳ್ಬೇಕು, ಅದರ ಕಡೆಗೆ ನಾವು ಒಲವನ್ನು ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನೋ ಕೈಯಲ್ಲಾಗದೇ ಇರತಕ್ಕಂಥವ್ರು ಅಥವಾ ವಯಸ್ಸಾಗಿರ್ತಕ್ಕಂಥವ್ರು ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲದೆ ಇರಬಹುದು, ಅದು ಹೌದು ಕೂಡ ಕರೆಕ್ಟ್, ಅದು ಅವ್ರುಗಳ ಕೈಯಲ್ಲಿ ಆಗೋದಿಲ್ಲ. ಬಟ್ ನಮ್ಮ ಜೀವನ, ನಮ್ಮ ವಿಧಾನಗಳು, ನಾವು ಬದುಕೋ ವಿಧಾನಗಳನ್ನು ನಾವು ಎಷ್ಟರ ಮಟ್ಟಿಗೆ ನಾವು ರೂಪಿಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯ ಮುಖಾಂತರ ಹೇಳಿದ್ದೇನೆ. ಬಟ್ ಸ್ಟಿಲ್ ನಾನು ಎನಿ ಟೈಮ್ ನನಗೆ ಅದೊಂದು ಮಾತ್ರ, ಯಾಕೆಂದರೆ ಅವರು ಬಂದ ವಿಧಾನದಲ್ಲೇ ಒಂದು ಸಣ್ಣ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಬೆಂಗಳೂರಿಗೆ ಬಂದವರು ನಾವೆಲ್ಲ. ಆ ಜೀವನವೇ ಆಗಿತ್ತು, ಒಬ್ರಿಗೊಬ್ಬರು ಸಹಾಯಗಳು, ನಮ್ಮ ಸ್ನೇಹ, ನಾವು ಓದಿದ ಕಾಲೇಜುಗಳು. ನಿಜವಾಗ್ಲೂ ಏನದು ಓದಿದ ಈವ್ನಿಂಗ್ ಕಾಲೇಜ್ ಅಂದರೆ ಬೆಳಗ್ಗೆ ಎಲ್ಲ ಕಷ್ಟಪಟ್ಟು ಕ್ಲಾಸಲ್ಲಿ ಬಂದು ಆ ಪಾಠ ಮಾಡ್ತಿದ್ರೆ ಕಣ್ಣು ಒಳ್ಳೆ ನಿದ್ದೆ ಬರ್ತಕ್ಕಂಥ ಕಣ್ಣುಗಳಲ್ಲಿ ಪಾಠಗಳನ್ನು ಕೇಳಿರ್ತಕ್ಕಂಥ ದಿನಗಳು ನಮ್ಮದೆಲ್ಲ ಕೂಡ. ನಿಜವಾಗ್ಲೂ ಅದು ದೇವರು ಕೊಟ್ಟ ವರ ನಮ್ಮಗಳಿಗೆ. ಈವ್ನಿಂಗ್ ಕಾಲೇಜಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಯಾರೇ ಆಗಿದ್ದರೂ ಕೂಡ ಅದು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವರ. ಯಾಕೆಂದರೆ ಅಂಥ ಪರಿಸ್ಥಿತಿ ನಮ್ಗಳಿಗೆ ಬಂದಿತ್ತು ಅಂತಂದರೆ ನಿಜವಾಗ್ಲೂ ಅಪ್ರಿಸಿಯೇಷನ್ನೇ. ಅಂದರೆ ಆ ವಯಸ್ಸಿಗೆ ಜವಾಬ್ದಾರಿಗಳನ್ನು ತೆಗೆದುಕೊಂಡು, ಆ ವಯಸ್ಸಿಗೆ ನಾವು ಈವ್ನಿಂಗ್ ಅಂದರೆ ಬೆಳಗ್ಗೆ ಕೆಲಸ ಮಾಡ್ಕೊಂಡು ಸಾಯಂಕಾಲ ಓದ್ಕೊಂಡು, ರಿಯಲಿ ಅಲ್ವಾ, ಹಾರಿಬಲ್ ಅಲ್ವಾ, ಆ ಫೀಸುಗಳು ಕಟ್ಟೋಕ್ಕಾಗ್ದಿರಾ, ಅಬ್ಬಬ್ಬಬ್ಬ ಇರಲಿ. ಆದರೂ ಕೂಡ ಇದೊಂದು ಒಳ್ಳೆಯ ಅದ್ಭುತವಾದ ನೆನಪುಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಆಲ್ಮೋಸ್ಟ್ ರೀಚ್ ಆದೆ ರೀ, ಅರ್ಧ ಗಂಟೆ ಮಾತಾಡಿದ್ದೀನಿ. ಬಟ್ ಸ್ಟಿಲ್ ಆಲ್ಮೋಸ್ಟ್ ಇನ್ನೊಂದು 10-15 ಮಿನಿಟ್ಸ್ ಐ ವಿಲ್ ರೀಚ್. ನನ್ನ ಜೊತೆ ಎಲ್ಲ ಇದ್ದೀರಾ ಅನ್ನೋ ಭಾವನೆ ಅಷ್ಟೇ, ಬಿಟ್ಟರೆ ಇನ್ನೇನಿದೆ. ಸೊ ಕೀಪ್ ಆನ್ ವಾಚಿಂಗ್. ISTA ಇಷ್ಟ, ಈ ಸಕಾರಕ್ಕೆ ಟಾವತ್ತು ಇಷ್ಟ. ಇದು ಇಂಗ್ಲೀಷ್ ಟು ಇಂಗ್ಲೀಷು. ಕನ್ನಡದಲ್ಲಿ ಈ ಶಕಾರಕ್ಕೆ ಟಾವತ್ತು ಇಷ್ಟ. ಫಣೀಂದ್ರ. ಕೀಪ್ ಆನ್ ವಾಚಿಂಗ್. ಗುಡ್ ನೈಟ್.